ದಾವಣಗೆರೆ ಟಿಕೆಟ್ ವಿಷಯದಲ್ಲಿ ಯಾರ್ಯಾರು ಆಕಾಂಕ್ಷಿಗಳು ಇದ್ದರು ಮತ್ತು ಬೇರೆ ಬೇರೆ ಗ್ರೂಪ್ಸ್ ಅವರಾಗಲಿ ಬೇರೆ ಬೇರೆ ಲಾಬೀಸ್ ಆಗಲಿ ಎಲ್ಲರೂ ಹೋಗಿ ಮುಖ್ಯಮಂತ್ರಿಯವ್ರಿಗೆ ಭೇಟಿಯಾಗಿ ಪಾರ್ಟಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವ್ರಿಗೆ ಭೇಟಿಯಾಗಿ ನಮ್ಮ ಉಸ್ತುವಾರಿ ಸುರ್ಜೇವಾಲಾ ಅವ್ರಿಗೆ ಭೇಟಿಯಾಗಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಭೇಟಿಯಾಗಿ ಎಲ್ಲರೂ ಕೇಳ್ಕೊಂಡಿದ್ದಾರೆ. ಅವರೆಲ್ಲರೂ ಮಾತಾಡ್ಕೊಂಡಿದ್ದಾರೆ. ಅದು ಎಲ್ಲ ನಮ್ಮ ಅಬ್ಸರ್ವರ್ಸ್ ಹೋಗಿದ್ದಾರೆ. ಅವರು ಎಲ್ಲ ಆಕಾಂಕ್ಷಿಗಳದ್ದು ಅಪ್ಲಿಕೇಶನ್ಸು ತೊಗೊಂಡಿದ್ದಾರೆ, ಅನಾಲಿಸಿಸ್ ಮಾಡಿದ್ದಾರೆ, ಸರ್ವೆ ಮಾಡಿ ಎಲ್ಲ ನಮ್ಮ ಉಸ್ತುವಾರಿಗೆ ಸಬ್ಮಿಟ್ ಮಾಡಿದ್ದಾರೆ. ಉಸ್ತುವಾರಿ ಅದನ್ನು ಮುಖ್ಯಮಂತ್ರಿ ಅವ್ರ ಜೊತೆಯಲ್ಲಿ ಮತ್ತು PCC ಪ್ರೆಸಿಡೆಂಟ್ ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಹೈಕಮಾಂಡಿಗೆ ಪುಟ್ಟಪ್ ಮಾಡ್ತಾರೆ. ಮಾಡಿರ್ಬೋದು ಇಷ್ಟವರೆಗೆ. ಹೈಕಮಾಂಡಿಗೆ ಪುಟ್ಟಪ್ ಮಾಡಿದಾಗ ಇವತ್ತು ಸಾಯಂಕಾಲ ಅಥವಾ ನಾಳೆ ಸಂಡೇ, ಯಾಕಂದರೆ ಮಂಡೇ ಲಾಸ್ಟ್ ಡೇಟ್ ಇದೆ, ನಾಳೆ ಮಧ್ಯಾಹ್ನ ಅಥವಾ ಸಾಯಂಕಾಲವರೆಗೆ ಯಾರು ಅಭ್ಯರ್ಥಿ ಅನ್ನೋದು AICCಯಿಂದ ನಾವು ಅನೌನ್ಸ್ ಮಾಡ್ತೀವಿ. ಎಲ್ಲರೂ ಮುಸ್ಲಿಮ್ಸ್ ಆಗಲಿ, ಲಿಂಗಾಯತ್ ಆಗಲಿ, ಕುರುಬರು ಆಗಲಿ, ಬೇರೆ ಬೇರೆ ಕಮ್ಯುನಿಟೀಸ್ ಆಗಲಿ, ಬೇರೆ ಬೇರೆ ಗ್ರೂಪ್ಸ್ ಆಗಲಿ, ಮತ್ತು ಪಾರ್ಟಿಯಲ್ಲಿ ಸುಮಾರು ಜನರು ಕೆಲಸ ಮಾಡಿರ್ತಾರೆ. ಅವ್ರ ಪರವಾಗಿ ಎಲ್ಲರೂ ಲಾಬೀಸ್ ಆಗಲಿ, ರೆಕಮೆಂಡೇಷನ್ಸ್ ಆಗಲಿ ನಡೆಸಿದ್ದಾರೆ. ಕೇಳ್ಕೊತಾರೆ, ಸಹಜ. ಆಸ್ಪಿರೆಂಟ್ಸ್ ಎಲ್ಲ ಕಡೆ ಇದ್ದೇ ಇರ್ತಾರೆ. ಸೊ ಅದನ್ನು ಅನಲೈಸ್ ಮಾಡಿ, ಸರ್ವೆ ಮಾಡಿ ನೋಟ್ ಪುಟ್ಟಪ್ ಮಾಡ್ತಾರೆ ಉಸ್ತುವಾರಿಗಳು. ನೋಟ್ ಪುಟ್ಟಪ್ ಮಾಡಿದ ಮೇಲೆ ಅವ್ರು ಏನು ರೆಕಮೆಂಡ್ ಮಾಡಿದ್ದಾರೆ, ಅವ್ರದ್ದೇನು ಅನಾಲಿಸಿಸ್ ಇದೆ, ಸರ್ವೆ ರಿಪೋರ್ಟಲ್ಲಿ ಏನೇನು ಬರ್ತಾಯಿದೆ ಅವೆಲ್ಲ ನೋಡಿ. ಯಾಕೆಂದರೆ ಅಲ್ಟಿಮೇಟ್ಲಿ ನಾವು ಈ 2 ಬೈ ಎಲೆಕ್ಷನ್ ಗೆಲ್ಲಬೇಕು. ಗೆಲ್ಲೋ ಕ್ಯಾಂಡಿಡೇಟ್ಸ್ಗೆ ಮತ್ತು ಗೆಲ್ಲೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಕ್ಯಾಲ್ಕುಲೇಟ್ ಮಾಡಿ ಒಂದು ಡಿಸಿಷನ್ ನಾಳೆ ಸಾಯಂಕಾಲವರೆಗೆ